ಇಲ್ಲ. ಅದು ಇರೋದು ಒಬ್ಬರಿಂದಾನೆ. ಅದು ವಿದ್ಯಾರ್ಥಿಗಳು, ಪೋಷಕರು, ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರಿಂದ ಮಾತ್ರ ಸಾಧ್ಯ ಆಗೋದು. ನಾಳೆ ಯಾರೇ ಬಂದು ಈ ಶಾಲೆ ಬಂದ್ ಮಾಡಿ ನಾವು ಆ ಶಾಲೆ ಕಳಿಸ್ತೀವಿ ಅಂದ್ರೆ ಏನ್ ಹೇಳ್ಬೇಕು? ಏನ್ ಹೇಳ್ತೀರಿ? ಪ್ರೈವೇಟ್ ಹಾಕಿದವರು ಸಾಲಿಗೆ ನಮಗೆ ಅನುಭವ ಅದ, ಈ ಬೇರೆದವರಿಗೆ ಸಾಲಿಗೆ ಅನುಭವ ಇಲ್ಲ. ಯಾಕಂತಂದ್ರೆ ಒಬ್ಬ ತಂಗಿನ ನಾನು ಉಳ್ಸಕ ಆಗಲಾರ್ದೋಗಿ ನರ್ಮದಿಂದಾಗಿ ನಿಂತಿತ್ತು ನಮ್ಮ ಶಾಲೆ. ಯಾಕಂದ್ರೆ ದುಡ್ಡಿಗೋಸ್ಕರ 8 ದಿನ ದುಡ್ಡು ಕಟ್ಟಿಲ್ಲ ನಾನು. 8 ದಿನದಲ್ಲಿಂದ ಹೊರಗಾಕಿದೆ ನಮ್ಮ ತಂಗಿನ ಶಾಲೆ ಹೊರಗಡೆ. ನೀವು ಕೇಳ್ಸಿರಿ ಸಣ್ಣರು 8 ದಿವಸ ಬರೀ ಖಾಲಿ 2 ದಿವಸ ನನಗೆ. ಯಾಕಂತಂದ್ರೆ ಅವತ್ತು ದಿನದಲ್ಲಿ ನನಗೆ 8 ದಿವಸದಿಂದ ಭಾಳ ಆರಾಮಿರಲಿಲ್ಲ ನನಗೆ. ಹಂಗಾಗಿ ಬರೀ 2,000 ರೂಪಾಯಿ ಸಲಗ ನನ್ನ ತೋರಿಸಲಿಕ್ಕಾಗಲಾರ್ದು ಹೋಗಿ ಹಂಗೆ ನಿಂತು ಹೇಳಿದ್ದೆ ನಾನು. ಆದರೆ ನಮ್ಮಮ್ಮ ಅಲ್ಲಿ ಸಾಲ ಸೂಲ ಮಾಡಿ 2,000 ರೂಪಾಯಿ ತೋರಿಸಿದ್ರು. ಆದರೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತು ನಾಳೆಗೆ ನನ್ನ ಅನುಭವ ಯಾರಿಗೆ ಬರಬಾರದು ಈಗ ಪ್ರೈವೇಟ್ದವ್ರಿಗೆ. ಅದಕ್ಕೆ ಶಾಲೆ ಮುಚ್ಚಕ್ ಬಿಡೋದಿಲ್ಲ. ಕಲಿಬೇಕು. ಯಾವುದೇ ಪಾಲಿಟಿಕ್ಸ್ ನಮ್ಗೆ ಬೇಕೇ ಇಲ್ಲ, ಬೇಕೇ ಬೇಕು. ಸರ್ಕಾರ ಕಲಿಬೇಕು. ಯಾವುದೇ ಬರಲಿ ಪಾಲಿಟಿಕ್ಸ್ ನಮ್ಗೆ ನಾಟ್ ಇನ್ಫಾರ್ಮೇಶನ್ ಒಟ್ಟು ನಮ್ಗೆ ಬೇಕಾಗಿಲ್ಲ. ಪಾಲಿಟಿಕ್ಸ್ ನಮ್ದೇ ಬೇಕಾಗಿಲ್ಲ, ಬೇಕೇ ಬೇಕು. ಸರ್ಕಾರ ಕಲಿಬೇಕು. ಈಗ ಸರ್ಕಾರಿ ಸಾಲ ಮ್ಯಾಗ್ನೆಟ್ ಅಂತ ಯೋಜನೆ ತಂದು ಅವ್ರ ಮೊತ್ತಕ್ಕೆ ಯಾರು ಆ ಸ್ವಂತ ಸಂಸ್ಥೆ ಅಧಿಕಾರನವರು ಯಾರು ಕೇಳಿ ಮುಚ್ತಾ ಇದ್ದಾರೆ? ಸರ್ಕಾರಿ ಶಾಲೆ ಯಾರು ಕೇಳಿ ಮುಚ್ತಾ ಇದ್ದಾರೆ? ಇದು ಪ್ರಜೆಗಳ ಶಾಲೆ, ಇದು ಪ್ರಜೆಗಳ ಶಾಲೆ, ಇದು ಎಲ್ಲ ರೈತರ ಮಕ್ಕಳು ಬರೋಣ ಮಕ್ಕಳು ಓದುವಂತ ಶಾಲೆ ಇದು. ಅವ್ರು ಬೇಕಾದ್ರೆ ಸರ್ಕಾರಿ ಮ್ಯಾಗ್ನೆಟ್ ಶಾಲೆ, ಅದು ಮ್ಯಾಗ್ನೆಟ್ KPS ಮ್ಯಾಗ್ನೆಟ್ ಯೋಜನೆ ಅವ್ರ ಸಂಸ್ಥಾನ ಕಟ್ಕೊಳ್ಳಿ, ಅವ್ರ ಫ್ಯಾಮಿಲಿ ಕಟ್ಕೊಳ್ಳಿ ಬೇಕಾದ್ರೆ. ನಮ್ಗೆ ಬೇಡ, ಅದು ಬೇಕಾದ್ರೆ ಅಷ್ಟೇ.